ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರೂ ಕೂಡ ಇಲ್ಲಿಯವರೆಗೂ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿರ್ತಕ್ಕಂಥ ನಿದರ್ಶನಗಳಿಲ್ಲ. ಯಾವುದೋ ಆ ರಾಜಕೀಯದ ಸನ್ನಿವೇಶಕ್ಕೆ ಒಳಗಾಗಿ ಅವರ ಸ್ವಂತ ಹಿತಾಸಕ್ತಿಯ ದೃಷ್ಟಿಯಿಂದಲೋ ಅಥವಾ ಬೇರೆ ಇನ್ನೇನೋ ದೃಷ್ಟಿಯಿಂದಲೋ ಪಕ್ಷವನ್ನು ಕಟ್ಟಿ ಬಹುಶಃ ಆ ಪಕ್ಷ ಕೇವಲ ಒಂದು ಚುನಾವಣೆಗೆ ಸೀಮಿತ ಆಗಿ ನೆಲ ಕಚ್ಚಿರ್ತಕ್ಕಂಥ ಉದಾಹರಣೆಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಉದಾಹರಣೆಗಳಿದೆ. ಆದರೆ ಬುಡಮಟ್ಟದಿಂದ ಅಂದರೆ ಬೇರು ಮಟ್ಟದಿಂದ ಬುಡದಿಂದ ಇವತ್ತು ನೀವೆಲ್ಲರೂ ಕೂಡ ಜನತಾದಳ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀರಿ, ಹರಿಸಿದ್ದೀರಿ, ಪ್ರೀತಿಸಿದ್ದೀರಿ, ಗೌರವಿಸಿದ್ದೀರಿ. ಬಹುಶಃ ಕರ್ನಾಟಕ ಕನ್ನಡ ಮಣ್ಣಿನಲ್ಲಿ ಒಬ್ಬ ಮಣ್ಣಿನ ಮಗ ಅಂತಕ್ಕಂಥ ಒಂದು ಬಿರುದನ್ನು ರೈತ ಕುಟುಂಬದಿಂದ ಜನಿಸಿರ್ತಕ್ಕಂಥ ಹಾಸನ ಜಿಲ್ಲೆಯ ಹರದನಹಳ್ಳಿಯ ಒಬ್ಬ ಸಣ್ಣ ರೈತನ ಮಗ ಇವತ್ತು ದೆಹಲಿಯ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಹಾರಿಸ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿಸಿರ್ತಕ್ಕಂಥದ್ರಲ್ಲಿ ಕ್ಷೇತ್ರದ ಜನತೆಯ ಮಹಾಪಾತ್ರ ಬಹಳ ದೊಡ್ಡದಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೋರಿಸಿರ್ತಕ್ಕಂಥ ಅವರ ಒಂದು ಆಲೋಚನೆಗಳೇನಿತ್ತು, ಅವರ ಮಾರ್ಗದರ್ಶನ ಏನಿದೆ ನಿರಂತರವಾಗಿ, ಅದಕ್ಕೆ ಸರಿಸಾಟಿಯಾಗಿ ಅವರ ಸುಪುತ್ರರು ಸನ್ಮಾನ್ಯ ಕುಮಾರಣ್ಣ ಅವರ ಕಳೆದ 20 ವರ್ಷದ ಹೋರಾಟ ಬಹುಶಃ ಇವತ್ತು ಜನಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ಊರಿದೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಪಕ್ಷದಲ್ಲಿ ಇವತ್ತು ನನ್ನಂಥ ನಿಮ್ಮಂಥ ಯುವಕರಿಗೆ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ಇದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಭಾವಿಸ್ಬೇಕಾಗ್ತದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು 93 ವಯಸ್ಸಾದರೂ ಕೂಡ ಇವತ್ತಿಗೂ ಕೂಡ ನೋಡಿದ್ದೀರಿ, ಸದನದ ಒಳಗಡೆ ಯಾವ ಒಬ್ಬ ಸಂಸದ ಬರಲಿಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸದನದ ಒಳಗಡೆ ಇರ್ತಾರೆ. ಸದನದ ಮುಗಿತಾ ಇದ್ದಂಗೆ ಸದನ ದೇವೇಗೌಡರು ಸಾಹೇಬರು ಕೊನೆ ವ್ಯಕ್ತಿ ಹೊರಗಡೆ ಬರ್ತಕ್ಕಂಥದ್ದು. ಅಂದರೆ ಅವ್ರಿಗೆ ದೇಶದ ಮೇಲೆ ಮತ್ತು ನಮ್ಮ ರಾಜ್ಯದ ಮೇಲೆ ಎಷ್ಟು ಕಾಳಜಿ ಮತ್ತು ಬದ್ಧತೆ ಇದೆ ಅಂತಕ್ಕಂಥದ್ದು ಬಹುಶಃ ಪ್ರತಿ ಹಂತದಲ್ಲೂ ಕೂಡ ಅದನ್ನು ನಮಗೆ ತೋರಿಸಿದ್ದಾರೆ. ಅಂಥ ಒಬ್ಬ ಪುಣ್ಯಾತ್ಮನ ಪಕ್ಷದಲ್ಲಿ ನಾವು ನೀವೇನು ರಾಜಕಾರಣವನ್ನು ಮಾಡ್ತಾ ಇದ್ದೀವಿ, ಜನರ ಹತ್ರ ಹೋಗ್ತಕ್ಕಂಥದ್ದಕ್ಕೆ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಜನತಾದಳ ಪಕ್ಷ ಮುಂದಿನ ದಿನಗಳಲ್ಲಿ ಇನ್ನೂ ಹತ್ರ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.